ಫ್ರೆಂಡ್ಸ್, ನಮ್ಮ RCB ಟೀಮ್ ಡೆಲ್ಲಿ ಮೇಲೆ ಸೋಲೋಕೆ ಕಾರಣ ಆದ್ರೂ ಏನು? ಬ್ಯಾಟಿಂಗ್ ವಿಷಯಕ್ಕೆ ಬಂದ್ರೆ ನಮ್ಮ RCB ಅವರದು ಸ್ಟಾರ್ಟಿಂಗ್ 10 ಓವರ್ಗಳಲ್ಲಿ ಚೆನ್ನಾಗಿ ರನ್ಸ್ ಬಂದಿರುತ್ತೆ. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳನ್ನ ನಾವಿಲ್ಲಿ ಕಳ್ಕೊಂತಾ ಹೋಗ್ತೀವಿ. ಕೊನೆಯದಾಗಿ ಡೆತ್ ಓವರ್ ಸ್ಟಾರ್ಟ್ ಆಗತ್ತೆ. ಈ ಡೆತ್ ಓವರ್ಸ್ ಅಲ್ಲಿ ಜಿತೇಶ್ ಶರ್ಮಾ ಅವ್ರ ಕಡೆಯಿಂದ ಹೇಳ್ಕೊಳ್ಳೋ ರೀತಿಯಲ್ಲಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಂದಿರೋದಿಲ್ಲ. ಜಿತೇಶ್ ಶರ್ಮಾ ಅವರು ಆಡಿರೋ 20 ಬಾಲ್ ಅಲ್ಲಿ ಕೇವಲ 14 ರನ್ ಅನ್ನ ಹೊಡಿತಾರೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಸ್ಟಾರ್ಟಿಂಗ್ ನಮ್ಮ RCB ಟೀಮ್ ಅಲ್ಲಿ RCB ಓಪನರ್ಸ್ ಆಗಿ ಬಂದಂತ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ ಅವರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ರನ್ ಕಲೆ ಹಾಕಿದ್ರು ಕೂಡ ಫಿಲ್ ಸಾಲ್ಟ್ ಅವರು 63 ರನ್ ಅನ್ನ ಇಲ್ಲಿ RCB ತಂಡದ ಪರವಾಗಿ ಹೊಡಿತಾರೆ. ಅದಾದ್ಮೇಲೆ ಬಂದಂತಹ ದೇವದತ್ ಪಡಿಕಲ್ ಅವರು ವಿಕೆಟ್ ನ ಇಲ್ಲಿ ಕಳ್ಕೊಂತಾರೆ. ಕ್ಯಾಪ್ಟನ್ ರಜತ್ ಪಡಿದಾರ್ ಅವರು ಕೂಡ ತಮ್ಮ ವಿಕೆಟ್ ನ ಬೇಗನೆ ಇಲ್ಲಿ ಕಳೆದುಕೊಂತಾರೆ. ಇದೇ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಗಳು ನಮ್ಮ RCB ತಂಡದವರು ಕಳ್ಕೊಂತಾರೆ. ಕೊನೆಯದಾಗಿ ಟಿಮ್ ಡೇವಿಡ್, ಜಿತೇಶ್ ಶರ್ಮಾ, ರೊಮಾರಿಯೋ ಶೆಫರ್ಡ್ ಈ ಮೂರು ಏನ್ ಬೆಸ್ಟ್ ಫಿನಿಶರ್ ಇದಾರೋ ಇವ್ರ ಕಡೆಯಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಬ್ಯಾಡ್ ಲಕ್, ಟಿಮ್ ಡೇವಿಡ್ ಅವರು ಔಟ್ ಆಗ್ತಾರೆ. ಜಿತೇಶ್ ಶರ್ಮಾ ಅಂತ ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಅವ್ರಿಗೊಂದು ಒಳ್ಳೆ ಚಾನ್ಸ್ ಕೂಡ ಸಿಕ್ಕಿತ್ತು ಅವರ ಸ್ಟ್ರೆಂತ್ ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಬಟ್ ಇಲ್ಲಿ ಬ್ಯಾಡ್ ಲಕ್, ಅವ್ರ ಕಡೆ ಅಂತ ಹೇಳ್ಕೊಳ್ಳೋ ರೀತಿಯಾಗಿ ಪರ್ಫಾರ್ಮೆನ್ಸ್ ಬರಲಿಲ್ಲ. ಆಡಿರೋ 20 ಬಾಲ್ ಅಲ್ಲಿ ಕೇವಲ 14 ರನ್ ಹೊಡೆಯೋ ಮೂಲಕ ಇವರು ಕೂಡ ಔಟ್ ಆಗ್ತಾರೆ. ಇದಲ್ಲದೆ ರೊಮಾರಿಯೋ ಶೆಫರ್ಡ್ ಅವರು ಕೂಡ ಔಟ್ ಆಗ್ತಾರೆ. ಕೃಣಾಲ್ ಪಾಂಡ್ಯ ಅವರು ಕೂಡ ರನ್ ಔಟ್ ಆಗ್ತಾರೆ. ರನ್ ಔಟ್ ಕೂಡ ಯಾರು ಮಾಡಿಸಿದಾರಪ್ಪ ಅಂದ್ರೆ ಜಿತೇಶ್ ಶರ್ಮಾ ಅವರೇ ರನ್ ಔಟ್ ನ ಮಾಡಿಸಿರ್ತಾರೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಬೆಂಗಳೂರು ಅವರು 20 ಓವರ್ ಅಲ್ಲಿ ಕೇವಲ 175 ರನ್ ಅನ್ನ ಹೊಡಿತಾರೆ. 176 ರನ್ ನ ಟಾರ್ಗೆಟ್ ನ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಅವ್ರಿಗೆ ಕೊಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಬಾಲಿಂಗ್ ಸ್ಟ್ರೆಂತ್ ತುಂಬಾನೇ ಚೆನ್ನಾಗಿದ್ದು ಕೂಡ ಬಾಲಿಂಗ್ ಅಲ್ಲಿ ಬೇಗನೆ 3 ವಿಕೆಟ್ ಇಲ್ಲಿ ಪಡ್ಕೊಂತಾರೆ. ಇದಾದ್ಮೇಲೆ ರಾಹುಲ್ ಹಾಗೂ ಟ್ರಿಸ್ಟನ್ ಸ್ಟಬ್ಸ್ ಅವ್ರ ಕಡೆಯಿಂದ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ರನ್ಸ್ ಗಳು ಬರ್ತವೆ. 59 ರನ್ ಅನ್ನ ಹೊಡೆಯೋ ಮೂಲಕ ತುಂಬಾ ಚೆನ್ನಾಗಿ ಆಡ್ತಾರೆ. ಅದಾದ್ಮೇಲೆ KL ರಾಹುಲ್ ಔಟ್ ಆದ್ರೂ ಕೂಡ ನೆಕ್ಸ್ಟ್ ಸ್ಟಬ್ಸ್ ಅವರು ಹಾಗೂ ಮಿಲ್ಲರ್ ಅವರು ಇವರಿಬ್ರು ಒಂದೊಳ್ಳೆ ಬ್ಯಾಟಿಂಗ್ ಆಡಿ ರನ್ ಅನ್ನ ಮುಂದೆ ತಗೊಂಡೋಗ್ತಾರೆ. ಅದಾದ್ಮೇಲೆ ಲಾಸ್ಟ್ ಓವರ್ ಅಲ್ಲಿ 6 ಬಾಲ್ ಅಲ್ಲಿ 15 ರನ್ ಬೇಕಾಗಿರುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ. ಕೊನೆ ಓವರ್ ಅಲ್ಲಿ ಬ್ಯಾಡ್ ಲಕ್, ಯಾವುದೇ ಒಂದು ಬೌಲರ್ ಇರುವುದಿಲ್ಲ. ಎಲ್ಲಾ ಬೌಲರ್ ಗಳ ಓವರ್ ಕೂಡ ಮುಗಿದೋಗಿರುತ್ತೆ. ಮುಂಚೆನೆ ಕೊಟ್ಬಿಟ್ಟು ಮುಗಿಸಿರ್ತಾರೆ. ಓವರ್ ನ ಕಂಟ್ರೋಲ್ ಕೂಡ ಅವ್ರು ಚೆನ್ನಾಗಿ ಮಾಡ್ಸಿರ್ತಾರೆ. ಕೊನೆಯದಾಗಿ ಒಂದೇ ಒಂದು ಓವರ್ ಮಿಕ್ಕಿರುತ್ತೆ, 20ನೇ ಓವರ್. ಆ ಒಂದು ಓವರ್ ನ ಸುಯೇಶ್ ಶರ್ಮಾ ಅವ್ರಿಗೆ ಕೊಡಬೇಕಾಗಿತ್ತು. ಬಟ್ ಲಾಸ್ಟ್ ಓವರ್ ಅಲ್ಲಿ ಸುಯೇಶ್ ಶರ್ಮಾ ಸ್ಪಿನ್ ಬೌಲರ್ಗೆ ಕೊಡಕ್ ಆಗೋದಿಲ್ಲ ಅನ್ಬಿಟ್ಟು ರೊಮಾರಿಯೋ ಶೆಫರ್ಡ್ ನ ಇಲ್ಲಿ ಯೂಸ್ ಮಾಡ್ತಾರೆ. ಬಟ್ ಬ್ಯಾಡ್ ಲಕ್, ರೊಮಾರಿಯೋ ಶೆಫರ್ಡ್ ಅವರು ಸ್ಟಾರ್ಟಿಂಗ್ 2 ಬಾಲ್ ನ ಚೆನ್ನಾಗಿ ಆಡಿಸಿದ್ರು ಕೂಡ ನೆಕ್ಸ್ಟ್ 2 ಬಾಲ್ ಅಲ್ಲಿ 6 ಹೊಡ್ಸ್ಕೊಂತಾರೆ. ಬ್ಯಾಕ್ ಟು ಬ್ಯಾಕ್ 6 ನ ಹೊಡ್ಸ್ಕೊಂತಾರೆ. ಹಾಗೂ 5ನೇ ಬಾಲ್ ಅಲ್ಲಿ ಬೌಂಡ್ರಿ ಹೊಡೆಸ್ಕೊಳ್ಳುವ ಮೂಲಕ ಈ ಒಂದು ಮ್ಯಾಚ್ ನ ನಾವು ಸೋಲ್ತೀವಿ. ಬ್ಯಾಡ್ ಲಕ್ ಏನಪ್ಪಾ ಅಂದ್ರೆ 6 ಬಾಲ್ 15 ರನ್ ಬೇಕಾಗಿತ್ತು. ಈ ಒಂದು ಓವರ್ ನ ಆಡಿಸಬಹುದಿತ್ತು. ಬಟ್ ಬ್ಯಾಡ್ ಲಕ್, ಇಲ್ಲಿ ಮಿಲ್ಲರ್ಗೆ ಕ್ರೆಡಿಟ್ ಕೊಡಲೇಬೇಕು. ಕೊನೆ ಓವರ್ ನಲ್ಲಿ 2 6 1 4 ಹೊಡೆಯೋ ಮೂಲಕ ಟೀಮ್ ನ ಡೇವಿಡ್ ಮಿಲ್ಲರ್ ಅವರು ಗೆಲ್ಸ್ಕೊಡ್ತಾರೆ. ಇದೇ ಡೇವಿಡ್ ಮಿಲ್ಲರ್ ಅವರು ಗುಜರಾತ್ ಟೀಮ್ ಮೇಲೆ ಕೊನೆ 2 ಬಾಲ್ ಅಲ್ಲಿ ಟೀಮ್ ನ ಸೋಲ್ಸಿರ್ತಾರೆ. ಆ ಒಂದು ದಿನ ಅವ್ರಿಗೆ ತುಂಬಾ ಅಪ್ಸೆಟ್ ಆಗಿರುತ್ತೆ, ಕಣ್ಣೀರು ಸಹ ಹಾಕಿರ್ತಾರೆ. ಅದೇ ಡೇವಿಡ್ ಮಿಲ್ಲರ್ ನಮ್ಮ RCB ಟೀಮ್ ಮೇಲೆ ಕೊನೆ ಓವರ್ ಅಲ್ಲಿ 15 ರನ್ ಬೇಕಾಗಿರುತ್ತೆ. ಈ 15 ರನ್ ಅನ್ನ ಕೊನೆ ಓವರ್ ಅಲ್ಲಿ ಡೇವಿಡ್ ಮಿಲ್ಲರ್ ಅವರು ಸ್ಟ್ರೈಕ್ ಅಲ್ಲಿ ಇರ್ತಾರೆ. ಲೆಗ್ ಬೈಸ್ ಆಗಿ 1 ರನ್ ಓಡ್ತಾರೆ. ನೆಕ್ಸ್ಟ್ ಸ್ಟಬ್ಸ್ ಅವರು ಕೂಡ 1 ರನ್ ಅನ್ನ ಕೊಡುವ ಮೂಲಕ ತಿರ್ಗಾ ಸ್ಟ್ರೈಕ್ ಗೆ ಡೇವಿಡ್ ಮಿಲ್ಲರ್ ಅವರು ಬರ್ತಾರೆ. ಅದಾದ್ಮೇಲೆ 3ನೇ ಬಾಲ್ ಹಾಗೂ 4ನೇ ಬಾಲ್ ಅಲ್ಲಿ 2 6 ಗಳು ಬರುತ್ತೆ. ಆಮೇಲೆ ಕೇವಲ ಬೇಕಾಗಿದ್ದು ಒಂದೇ 1 ರನ್. 5ನೇ ಬಾಲ್ ಅಲ್ಲೂ ಕೂಡ ಡೇವಿಡ್ ಮಿಲ್ಲರ್ ಅವರು ಬೌಂಡ್ರಿ ಹೊಡೆಯುವ ಮೂಲಕ ಟೀಮ್ ನ ಇಲ್ಲಿ ಗೆಲ್ಸ್ತಾರೆ. ಹೌದು, ನಮ್ಮ ಜಿತೇಶ್ ಶರ್ಮಾ ಅವರು ಆಡಿರೋ ಕೊನೆ 20 ಬಾಲ್ಗಳಲ್ಲಿ ಇನ್ನೂ ಒಂದು 15-20 ರನ್ ಎಕ್ಸ್ಟ್ರಾ ಹೊಡೆದಿದ್ರೆ ನಮ್ಮ ಟೀಮ್ RCB ಟೀಮ್ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇತ್ತು. ಬಟ್ ಬ್ಯಾಡ್ ಲಕ್, ಅವ್ರ ಕಡೆ ಅಂತ ಒಂದು ಬ್ಯಾಡ್ ಇನ್ನಿಂಗ್ಸ್ ಬಂದಿದೆ. ಈ ಒಂದು ಬ್ಯಾಡ್ ಇನ್ನಿಂಗ್ಸ್ ಬಂದಿದೆ ಅನ್ಬಿಟ್ಟು ಅವ್ರನ್ನ ನಾವು ಇಲ್ಲಿ ಟ್ರೋಲ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಹೋದ್ಸತಿ LSG ಟೀಮ್ ಮೇಲೆ ಅವ್ರೊಬ್ರೆ ಸಿಂಗಲ್ ಹ್ಯಾಂಡೆಡ್ ಆಗಿ ಬ್ಯಾಟಿಂಗ್ ಆಡ್ಕೊಂಡು LSG ಟೀಮ್ ಮೇಲೆ ಗೆಲ್ಸಿದ್ರು. ಇದೇ ಜಿತೇಶ್ ಶರ್ಮಾ ಒಂದೇ ಒಂದು ಇನ್ನಿಂಗ್ಸ್ ಫೇಲ್ ಆಗಿದ್ದಾರೆ ಅನ್ಬಿಟ್ಟು ಅವ್ರನ್ನ ಟೀಮ್ ಇಂದ ತೆಗಿಯೋಕ್ ಆಗಲ್ಲ. ಇದು
ಆಕ್ಚುಲಿ ಚೆನ್ನಾಗಿರೋದು. ಹೇಳಿ ಕೇಳಿ ಫಸ್ಟ್ ಇಂಡಿಯನ್ ಟೀಮ್ ಹೌದು ಒಂದೊಳ್ಳೆ ಫಾರ್ಮ್ ಮತ್ತೆ ಬರ್ತಾರೆ. DK ಅವರು ಮತ್ತೆ ಅವರು ಟ್ರೈನಿಂಗ್ ಕೊಟ್ಬಿಟ್ಟು ಫಾರ್ಮ್ ನ ಬರ್ಸ್ತಾರೆ. ಸೊ ನೋಡೋಣ ಮುಂದಿನ ಮ್ಯಾಚ್ ಗಳಲ್ಲಿ ಯಾವ ತರ ಆಡ್ತಾರೆ ಜಿತೇಶ್ ಶರ್ಮಾ ಅನ್ಬಿಟ್ಟು. ಇದಲ್ಲದೆ ನಮ್ಮ ಜಾಕೂಬ್ ಬೆಥೆಲ್ ನ ನೆಕ್ಸ್ಟ್ ಪ್ಲೇಯಿಂಗ್ 11 ಅಲ್ಲಿ ಇಳಿಸ್ತಾರ, ಇದು ಕೂಡ ಕಾದು ನೋಡೋಣ. ಜಾಕೂಬ್ ಬೆಥೆಲ್ಗೂ ಒಂದು ಚಾನ್ಸ್ ಸಿಗಬೇಕು ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನನ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಿರೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮೊದಲಿಂದ ಸಪೋರ್ಟ್ ಮಾಡ್ಕೊಂಡು ಬಂದಂತಹ ನನ್ನ ವೀಕ್ಷಕರಿಗೆ, ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್.